ಉತ್ತರ ಕರ್ನಾಟಕದ ಜೀವನಾಡಿಯಾದ ಈ ಜಲಾಶಯದ ಮಟ್ಟ ಎತ್ತರ ಮಾಡಬೇಕು ಅನ್ನೋದು ಆ ಜಿಲ್ಲೆಯ ರೈತರ ಬೇಡಿಕೆ. ಆದರೆ ಇದರಿಂದ ಪ್ರವಾಹ ಉಂಟಾಗುತ್ತೆ ಅನ್ನೋದು ಮಹಾರಾಷ್ಟ್ರ ರೈತರ ಆತಂಕ. ರಾಜ್ಯ ಸರ್ಕಾರ ಇದಕ್ಕೆ ಮಣಿಬಾರದು ಅಂತ ಅನ್ನದಾತರು ಹೋರಾಟಕ್ಕಿಳಿದಿದ್ದಾರೆ. ಹಾಗಾದ್ರೆ ಅದ್ಯಾವ ಜಲಾಶಯ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಆಲಮಟ್ಟಿ ಡ್ಯಾಂ ಎತ್ತರಿಸಲು ರೈತರ ಒತ್ತಾಯ. ರಾಜ್ಯದ ರೈತರು ವರ್ಸಸ್ ಮಹಾರಾಷ್ಟ್ರ ರೈತರು. ಕರ್ನಾಟಕ ರೈತರು ಹಾಳು ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಆಲಮಟ್ಟಿ ಜಲಾಶಯ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರುಣಿಸುವ ಜೀವನಾಡಿ. 519 ಮೀಟರ್ ಎತ್ತರವಿರುವ ಈ ಜಲಾಶಯವನ್ನ 524 ಮೀಟರ್ಗೆ ಎತ್ತರ ಮಾಡಬೇಕು ಅನ್ನೋದು ಈ ಭಾಗದ ರೈತರ ಬೇಡಿಕೆ. ಆದರೆ ನಮ್ಮ ರಾಜ್ಯದ ರೈತರ ಬೇಡಿಕೆ ನೆರೆಯ ಮಹಾರಾಷ್ಟ್ರ ರೈತರು ಖ್ಯಾತಿಯನ್ನು ತೆಗೆದಿದ್ದಾರೆ. ಜಲಾಶಯವನ್ನ ಎತ್ತರಿಸಿದ್ರೆ ಮಹಾರಾಷ್ಟ್ರದ ಕೆಲ ಜಿಲ್ಲೆಗಳಲ್ಲಿ ನೀರಿನಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ಡ್ಯಾಂ ಎತ್ತರ ಮಾಡಬಾರದು ಎನ್ನುವುದು ಮಹಾರಾಷ್ಟ್ರ ರೈತರ ವಾದವಾಗಿದೆ. ಹೀಗಾಗಿ ಅಲ್ಲಿನ ರೈತರು ಹೋರಾಟ ಮಾಡುತ್ತಿದ್ದು, ಅವರ ಒತ್ತಾಯಕ್ಕೆ ನಮ್ಮ ಸರ್ಕಾರ ಮಣಿಯಬಾರದೆಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಮಹಾರಾಷ್ಟ್ರದ ರೈತರ ಒಂದು ಹೋರಾಟಕ್ಕಾಗಲಿ ಅಥವಾ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀವು ಮಣಿದು ಕೆಲಸವನ್ನು ನಿಲ್ಲಿಸಬಾರದು. ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯದ 524.256 ನೀರು ನಿಲ್ಲಿಸಲು ತಿಳ್ಕೊಂಡೇಳಿ ಅದನ್ನ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ ತರಬೇಕು. ಒಂದ್ ವೇಳೆ ಮಹಾರಾಷ್ಟ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಏನಾದರೂ ಕೆಲಸ ಮಾಡದೇ ಇದ್ರೆ ನಾವು ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಹೋರಾಟವನ್ನು ಮಾಡಬೇಕಂತ ತಿಳ್ಕೊಂಡು ನಾವು ಹೆಸರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಶಿವಾನಂದ ಪಾಟೀಲ್, ಡ್ಯಾಂ ಎತ್ತರಿಸುವುದರಿಂದ ಮಹಾರಾಷ್ಟ್ರಕ್ಕೆ ಹಾನಿ ಇಲ್ಲ ಎಂಬುದು ಅವರಿಗೆ ಮನವರಿಕೆಯಾಗಿದೆ. ಆದರೆ ಆಂಧ್ರ ಮತ್ತು ತೆಲಂಗಾಣ ಸುಮ್ಮನೆ ಖ್ಯಾತಿಯನ್ನು ತೆಗೆದಿದೆ. ನಮಗೂ ನೀರು ಉಪಯೋಗ ಮಾಡಲು ಬಿಡದೆ ಅವರು ಬಳಸಿಕೊಳ್ಳಲು ಆಗುತ್ತಿಲ್ಲ. ಇದನ್ನ ಸಿಎಂ ಡಿಸಿಎಂ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನೀವು ಏಕಕಾಲಕ್ಕೆ 524 ಮಾಡದೇ ಇದ್ರೂ ಕೂಡ ನಮಗೆ ಅಟ್ಲೀಸ್ಟ್ ಬಿಜಾಪುರ್ ಮತ್ತು ಬಾಗಲಕೋಟ್ ಜಿಲ್ಲೆಗೆ ನೀರು ಬೇಕಾದ್ರೆ ನಮಗೆ ಏನು 80 TMC ಸಿಗಬೇಕಾಗಿತ್ತು ಸ್ಟೇಜ್ 3 ನಲ್ಲಿ, ಅದನ್ನು ನೀವು ಕೊಡಿಸ್ಲಿಕ್ಕೆ ತಡ ಮಾಡೋಕ್ಕಿಂತಲೂ ಪೂರ್ವದಲ್ಲಿನೇ 1 ಮೀಟರ್ ಹೈಟ್ ಅನ್ನ ಎತ್ತರ ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ 25 ರಿಂದ 30 TMC ನೀರು ಸಿಗ್ತದೆ. ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ತಮ್ಮ ರೈತರ ಪರ ನಿಲ್ಲುತ್ತೋ ಇಲ್ಲ ಮಹಾರಾಷ್ಟ್ರ ಓಲೈಕೆಯಲ್ಲಿ ತೊಡಗುತ್ತೋ ಅನ್ನೋದು ಸದ್ಯದ ಕುತೂಹಲವನ್ನ ಮೂಡಿಸಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಉತ್ತರ ಕರ್ನಾಟಕದ ಜೀವನಾಡಿಯಾದ ಈ ಜಲಾಶಯದ ಮಟ್ಟ ಎತ್ತರ ಮಾಡಬೇಕು ಅನ್ನೋದು ಆ ಜಿಲ್ಲೆಯ ರೈತರ ಬೇಡಿಕೆ. ಆದರೆ ಇದರಿಂದ ಪ್ರವಾಹ ಉಂಟಾಗುತ್ತೆ ಅನ್ನೋದು ಮಹಾರಾಷ್ಟ್ರ ರೈತರ ಆತಂಕ. ರಾಜ್ಯ ಸರ್ಕಾರ ಇದಕ್ಕೆ ಮಣಿಬಾರದು ಅಂತ ಅನ್ನದಾತರು ಹೋರಾಟಕ್ಕಿಳಿದಿದ್ದಾರೆ. ಹಾಗಾದ್ರೆ ಅದ್ಯಾವ ಜಲಾಶಯ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಆಲಮಟ್ಟಿ ಡ್ಯಾಂ ಎತ್ತರಿಸಲು ರೈತರ ಒತ್ತಾಯ. ರಾಜ್ಯದ ರೈತರು ವರ್ಸಸ್ ಮಹಾರಾಷ್ಟ್ರ ರೈತರು. ಕರ್ನಾಟಕ ರೈತರು ಹಾಳು ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಆಲಮಟ್ಟಿ ಜಲಾಶಯ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರುಣಿಸುವ ಜೀವನಾಡಿ. 519 ಮೀಟರ್ ಎತ್ತರವಿರುವ ಈ ಜಲಾಶಯವನ್ನ 524 ಮೀಟರ್ಗೆ ಎತ್ತರ ಮಾಡಬೇಕು ಅನ್ನೋದು ಈ ಭಾಗದ ರೈತರ ಬೇಡಿಕೆ. ಆದರೆ ನಮ್ಮ ರಾಜ್ಯದ ರೈತರ ಬೇಡಿಕೆ ನೆರೆಯ ಮಹಾರಾಷ್ಟ್ರ ರೈತರು ಖ್ಯಾತಿಯನ್ನು ತೆಗೆದಿದ್ದಾರೆ. ಜಲಾಶಯವನ್ನ ಎತ್ತರಿಸಿದ್ರೆ ಮಹಾರಾಷ್ಟ್ರದ ಕೆಲ ಜಿಲ್ಲೆಗಳಲ್ಲಿ ನೀರಿನಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ಡ್ಯಾಂ ಎತ್ತರ ಮಾಡಬಾರದು ಎನ್ನುವುದು ಮಹಾರಾಷ್ಟ್ರ ರೈತರ ವಾದವಾಗಿದೆ. ಹೀಗಾಗಿ ಅಲ್ಲಿನ ರೈತರು ಹೋರಾಟ ಮಾಡುತ್ತಿದ್ದು, ಅವರ ಒತ್ತಾಯಕ್ಕೆ ನಮ್ಮ ಸರ್ಕಾರ ಮಣಿಯಬಾರದೆಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಮಹಾರಾಷ್ಟ್ರದ ರೈತರ ಒಂದು ಹೋರಾಟಕ್ಕಾಗಲಿ ಅಥವಾ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀವು ಮಣಿದು ಕೆಲಸವನ್ನು ನಿಲ್ಲಿಸಬಾರದು. ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯದ 524.256 ನೀರು ನಿಲ್ಲಿಸಲು ತಿಳ್ಕೊಂಡೇಳಿ ಅದನ್ನ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ
ತರಬೇಕು. ಒಂದ್ ವೇಳೆ ಮಹಾರಾಷ್ಟ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಏನಾದರೂ ಕೆಲಸ ಮಾಡದೇ ಇದ್ರೆ ನಾವು ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಹೋರಾಟವನ್ನು ಮಾಡಬೇಕಂತ ತಿಳ್ಕೊಂಡು ನಾವು ಹೆಸರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಶಿವಾನಂದ ಪಾಟೀಲ್, ಡ್ಯಾಂ ಎತ್ತರಿಸುವುದರಿಂದ ಮಹಾರಾಷ್ಟ್ರಕ್ಕೆ ಹಾನಿ ಇಲ್ಲ ಎಂಬುದು ಅವರಿಗೆ ಮನವರಿಕೆಯಾಗಿದೆ. ಆದರೆ ಆಂಧ್ರ ಮತ್ತು ತೆಲಂಗಾಣ ಸುಮ್ಮನೆ ಖ್ಯಾತಿಯನ್ನು ತೆಗೆದಿದೆ. ನಮಗೂ ನೀರು ಉಪಯೋಗ ಮಾಡಲು ಬಿಡದೆ ಅವರು ಬಳಸಿಕೊಳ್ಳಲು ಆಗುತ್ತಿಲ್ಲ. ಇದನ್ನ ಸಿಎಂ ಡಿಸಿಎಂ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನೀವು ಏಕಕಾಲಕ್ಕೆ 524 ಮಾಡದೇ ಇದ್ರೂ ಕೂಡ ನಮಗೆ ಅಟ್ಲೀಸ್ಟ್ ಬಿಜಾಪುರ್ ಮತ್ತು ಬಾಗಲಕೋಟ್ ಜಿಲ್ಲೆಗೆ ನೀರು ಬೇಕಾದ್ರೆ ನಮಗೆ ಏನು 80 TMC ಸಿಗಬೇಕಾಗಿತ್ತು ಸ್ಟೇಜ್ 3 ನಲ್ಲಿ, ಅದನ್ನು ನೀವು ಕೊಡಿಸ್ಲಿಕ್ಕೆ ತಡ ಮಾಡೋಕ್ಕಿಂತಲೂ ಪೂರ್ವದಲ್ಲಿನೇ 1 ಮೀಟರ್ ಹೈಟ್ ಅನ್ನ ಎತ್ತರ ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ 25 ರಿಂದ 30 TMC ನೀರು ಸಿಗ್ತದೆ. ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ತಮ್ಮ ರೈತರ ಪರ ನಿಲ್ಲುತ್ತೋ ಇಲ್ಲ ಮಹಾರಾಷ್ಟ್ರ ಓಲೈಕೆಯಲ್ಲಿ ತೊಡಗುತ್ತೋ ಅನ್ನೋದು ಸದ್ಯದ ಕುತೂಹಲವನ್ನ ಮೂಡಿಸಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಉತ್ತರ ಕರ್ನಾಟಕದ ಜೀವನಾಡಿಯಾದ ಈ ಜಲಾಶಯದ ಮಟ್ಟ ಎತ್ತರ ಮಾಡಬೇಕು ಅನ್ನೋದು ಆ ಜಿಲ್ಲೆಯ ರೈತರ ಬೇಡಿಕೆ. ಆದರೆ ಇದರಿಂದ ಪ್ರವಾಹ ಉಂಟಾಗುತ್ತೆ ಅನ್ನೋದು ಮಹಾರಾಷ್ಟ್ರ ರೈತರ ಆತಂಕ. ರಾಜ್ಯ ಸರ್ಕಾರ ಇದಕ್ಕೆ ಮಣಿಬಾರದು ಅಂತ ಅನ್ನದಾತರು ಹೋರಾಟಕ್ಕಿಳಿದಿದ್ದಾರೆ. ಹಾಗಾದ್ರೆ ಅದ್ಯಾವ ಜಲಾಶಯ ಅಂತೀರಾ? ಇಲ್ಲಿದೆ ನೋಡಿದ್ದಿದೆ. ಆಲಮಟ್ಟಿ ಡ್ಯಾಂ ಎತ್ತರಿಸಲು ರೈತರ ಒತ್ತಾಯ. ರಾಜ್ಯದ ರೈತರು ವರ್ಸಸ್ ಮಹಾರಾಷ್ಟ್ರ ರೈತರು. ಕರ್ನಾಟಕ ರೈತರನ್ನು ಹಾಳು ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಆಲಮಟ್ಟಿ ಜಲಾಶಯ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರುಣಿಸುವ ಜೀವನಾಡಿ. 519 ಮೀಟರ್ ಎತ್ತರವಿರುವ ಈ ಜಲಾಶಯವನ್ನ 524 ಮೀಟರ್ಗೆ ಎತ್ತರ ಮಾಡಬೇಕು ಅನ್ನೋದು ಈ ಭಾಗದ ರೈತರ ಬೇಡಿಕೆ. ಆದರೆ ನಮ್ಮ ರಾಜ್ಯದ ರೈತರ ಬೇಡಿಕೆ ನೆರೆಯ ಮಹಾರಾಷ್ಟ್ರ ರೈತರು ಖ್ಯಾತಿಯನ್ನು ತೆಗೆದಿದ್ದಾರೆ. ಜಲಾಶಯವನ್ನ ಎತ್ತರಿಸಿದ್ರೆ ಮಹಾರಾಷ್ಟ್ರದ ಕೆಲ ಜಿಲ್ಲೆಗಳಲ್ಲಿ ನೀರಿನಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ಡ್ಯಾಂ ಎತ್ತರ ಮಾಡಬಾರದು ಎನ್ನುವುದು ಮಹಾರಾಷ್ಟ್ರ ರೈತರ ವಾದವಾಗಿದೆ. ಹೀಗಾಗಿ ಅಲ್ಲಿನ ರೈತರು ಹೋರಾಟ ಮಾಡುತ್ತಿದ್ದು, ಅವರ ಒತ್ತಾಯಕ್ಕೆ ನಮ್ಮ ಸರ್ಕಾರ ಮಣಿಯಬಾರದೆಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಮಹಾರಾಷ್ಟ್ರದ ರೈತರ ಒಂದು ಹೋರಾಟಕ್ಕಾಗಲಿ ಅಥವಾ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀವು ಮಣಿದು ಕೆಲಸವನ್ನು ನಿಲ್ಲಿಸಬಾರದು. ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯದ 524.256 ನೀರು ನಿಲ್ಲಿಸ್ರಿ ತಿಳ್ಕೊಂಡೇಳಿ ಅದನ್ನ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ ತರಬೇಕು. ಒಂದ್ ವೇಳೆ ಮಹಾರಾಷ್ಟ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಏನಾದರೂ ಕೆಲಸ ಮಾಡದೇ ಇದ್ರೆ ನಾವು ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಹೋರಾಟವನ್ನು ಮಾಡಬೇಕಂತ ತಿಳ್ಕೊಂಡು ನಾವು ಹೆಸರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಶಿವಾನಂದ ಪಾಟೀಲ್, ಡ್ಯಾಂ ಎತ್ತರಿಸುವುದರಿಂದ ಮಹಾರಾಷ್ಟ್ರಕ್ಕೆ ಹಾನಿ ಇಲ್ಲ ಎಂಬುದು ಅವರಿಗೆ ಮನವರಿಕೆಯಾಗಿದೆ. ಆದರೆ ಆಂಧ್ರ ಮತ್ತು ತೆಲಂಗಾಣ ಸುಮ್ಮನೆ ಖ್ಯಾತಿಯನ್ನು ತೆಗೆದಿದೆ. ನಮಗೂ ನೀರು ಉಪಯೋಗ ಮಾಡಲು ಬಿಡದೆ ಅವರು ಬಳಸಿಕೊಳ್ಳಲು ಆಗುತ್ತಿಲ್ಲ. ಇದನ್ನ ಸಿಎಂ ಡಿಸಿಎಂ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನೀವು ಏಕಕಾಲಕ್ಕೆ 524 ಮಾಡದೇ ಇದ್ರೂ ಕೂಡ ನಮಗೆ ಅಟ್ಲೀಸ್ಟ್ ಬಿಜಾಪುರ್ ಮತ್ತು ಬಾಗಲಕೋಟ್ ಜಿಲ್ಲೆಗೆ ನೀರು ಬೇಕಾದ್ರೆ ನಮಗೆ ಏನು 80 TMC ಸಿಗಬೇಕಾಗಿತ್ತು ಸ್ಟೇಜ್ 3 ನಲ್ಲಿ, ಅದನ್ನು ನೀವು ಕೊಡಿಸ್ಲಿಕ್ಕೆ ತಡ ಮಾಡೋಕ್ಕಿಂತಲೂ ಪೂರ್ವದಲ್ಲಿನೇ 1 ಮೀಟರ್ ಹೈಟ್ ಅನ್ನ ಎತ್ತರ ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ 25 ರಿಂದ 30 TMC ನೀರು ಸಿಗ್ತದೆ. ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ತಮ್ಮ ರೈತರ ಪರ ನಿಲ್ಲುತ್ತೋ ಇಲ್ಲ ಮಹಾರಾಷ್ಟ್ರ ಓಲೈಕೆಯಲ್ಲಿ ತೊಡಗುತ್ತೋ ಅನ್ನೋದು ಸದ್ಯದ ಕುತೂಹಲವನ್ನ ಮೂಡಿಸಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಉತ್ತರ ಕರ್ನಾಟಕದ ಜೀವನಾಡಿಯಾದ ಈ ಜಲಾಶಯದ ಮಟ್ಟ ಎತ್ತರ ಮಾಡಬೇಕು ಅನ್ನೋದು ಆ ಜಿಲ್ಲೆಯ ರೈತರ ಬೇಡಿಕೆ. ಆದರೆ ಇದರಿಂದ ಪ್ರವಾಹ ಉಂಟಾಗುತ್ತೆ ಅನ್ನೋದು ಮಹಾರಾಷ್ಟ್ರ ರೈತರ ಆತಂಕ. ರಾಜ್ಯ ಸರ್ಕಾರ ಇದಕ್ಕೆ ಮಣಿಬಾರದು ಅಂತ ಅನ್ನದಾತರು ಹೋರಾಟಕ್ಕಿಳಿದಿದ್ದಾರೆ. ಹಾಗಾದ್ರೆ ಅದ್ಯಾವ ಜಲಾಶಯ ಅಂತೀರಾ? ಇಲ್ಲಿದೆ ನೋಡಿದ್ದಿದೆ. ಆಲಮಟ್ಟಿ ಡ್ಯಾಂ ಎತ್ತರಿಸಲು ರೈತರ ಒತ್ತಾಯ. ರಾಜ್ಯದ ರೈತರು ವರ್ಸಸ್ ಮಹಾರಾಷ್ಟ್ರ ರೈತರು.
ಕರ್ನಾಟಕ ರೈತರನ್ನು ಹಾಳು ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ. ಆಲಮಟ್ಟಿ ಜಲಾಶಯ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರುಣಿಸುವ ಜೀವನಾಡಿ. 519 ಮೀಟರ್ ಎತ್ತರವಿರುವ ಈ ಜಲಾಶಯವನ್ನ 524 ಮೀಟರ್ಗೆ ಎತ್ತರ ಮಾಡಬೇಕು ಅನ್ನೋದು ಈ ಭಾಗದ ರೈತರ ಬೇಡಿಕೆ. ಆದರೆ ನಮ್ಮ ರಾಜ್ಯದ ರೈತರ ಬೇಡಿಕೆ ನೆರೆಯ ಮಹಾರಾಷ್ಟ್ರ ರೈತರು ಖ್ಯಾತಿಯನ್ನು ತೆಗೆದಿದ್ದಾರೆ. ಜಲಾಶಯವನ್ನ ಎತ್ತರಿಸಿದ್ರೆ ಮಹಾರಾಷ್ಟ್ರದ ಕೆಲ ಜಿಲ್ಲೆಗಳಲ್ಲಿ ನೀರಿನಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ಡ್ಯಾಂ ಎತ್ತರ ಮಾಡಬಾರದು ಎನ್ನುವುದು ಮಹಾರಾಷ್ಟ್ರ ರೈತರ ವಾದವಾಗಿದೆ. ಹೀಗಾಗಿ ಅಲ್ಲಿನ ರೈತರು ಹೋರಾಟ ಮಾಡುತ್ತಿದ್ದು, ಅವರ ಒತ್ತಾಯಕ್ಕೆ ನಮ್ಮ ಸರ್ಕಾರ ಮಣಿಯಬಾರದೆಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಮಹಾರಾಷ್ಟ್ರದ ರೈತರ ಒಂದು ಹೋರಾಟಕ್ಕಾಗಲಿ ಅಥವಾ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀವು ಮಣಿದು ಕೆಲಸವನ್ನು ನಿಲ್ಲಿಸಬಾರದು. ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯದ 524.256 ನೀರು ನಿಲ್ಲಿಸಲು ತಿಳ್ಕೊಂಡೇಳಿ ಅದನ್ನ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ ತರಬೇಕು. ಒಂದ್ ವೇಳೆ ಮಹಾರಾಷ್ಟ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಏನಾದರೂ ಕೆಲಸ ಮಾಡದೇ ಇದ್ರೆ ನಾವು ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಹೋರಾಟವನ್ನು ಮಾಡಬೇಕಂತ ತಿಳ್ಕೊಂಡು ನಾವು ಹೆಸರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಶಿವಾನಂದ ಪಾಟೀಲ್, ಡ್ಯಾಂ ಎತ್ತರಿಸುವುದರಿಂದ ಮಹಾರಾಷ್ಟ್ರಕ್ಕೆ ಹಾನಿ ಇಲ್ಲ ಎಂಬುದು ಅವರಿಗೆ ಮನವರಿಕೆಯಾಗಿದೆ. ಆದರೆ ಆಂಧ್ರ ಮತ್ತು ತೆಲಂಗಾಣ ಸುಮ್ಮನೆ ಖ್ಯಾತಿಯನ್ನು ತೆಗೆದಿದೆ. ನಮಗೂ ನೀರು ಉಪಯೋಗ ಮಾಡಲು ಬಿಡದೆ ಅವರು ಬಳಸಿಕೊಳ್ಳಲು ಆಗುತ್ತಿಲ್ಲ. ಇದನ್ನ ಸಿಎಂ ಡಿಸಿಎಂ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನೀವು ಏಕಕಾಲಕ್ಕೆ 524 ಮಾಡದೇ ಇದ್ರೂ ಕೂಡ ನಮಗೆ ಅಟ್ಲೀಸ್ಟ್ ಬಿಜಾಪುರ್ ಮತ್ತು ಬಾಗಲಕೋಟ್ ಜಿಲ್ಲೆಗೆ ನೀರು ಬೇಕಾದ್ರೆ ನಮಗೆ ಏನು 80 TMC ಸಿಗಬೇಕಾಗಿತ್ತು ಸ್ಟೇಜ್ 3 ನಲ್ಲಿ, ಅದನ್ನು ನೀವು ಕೊಡಿಸ್ಲಿಕ್ಕೆ ತಡ ಮಾಡೋಕ್ಕಿಂತಲೂ ಪೂರ್ವದಲ್ಲಿನೇ 1 ಮೀಟರ್ ಹೈಟ್ ಅನ್ನ ಎತ್ತರ ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ 25 ರಿಂದ 30 TMC ನೀರು ಸಿಗ್ತದೆ. ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ತಮ್ಮ ರೈತರ ಪರ ನಿಲ್ಲುತ್ತೋ ಇಲ್ಲ ಮಹಾರಾಷ್ಟ್ರ ಓಲೈಕೆಯಲ್ಲಿ ತೊಡಗುತ್ತೋ ಅನ್ನೋದು ಸದ್ಯದ ಕುತೂಹಲವನ್ನ ಮೂಡಿಸಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.